ಬಿಲ್ವಾರದಲ್ಲಿ ಗ್ರೀನ್ ಸಿಟಿ ಲೇಔಟು. ನಮ್ಮ ಅಣ್ಣವರು ಪಾಪ ಸುಮಾರು ಒಂದು 5-6 ವರ್ಷದಿಂದನೂ ಕೊಡ್ತಾಯಿದ್ದಾರೆ. ಅದರಲ್ಲಿ ಏನು ತೊಂದರೆ ಮಾಡಿಲ್ಲ ಪಾಪ. ಅವರು ಒಳ್ಳೆ ಮನುಷ್ಯ, ಬಡವರಿಗೆ ಸಹಾಯ ಮಾಡ್ತಾರೆ. ಎಲ್ಲ ಸಕಲ ಸಂಪತ್ತನ್ನು ಕೊಟ್ಟು ಚೆನ್ನಾಗಿರಬೇಕು. ಅವರು ಕೊಡೋದ್ರಿಂದಲೇ ನಾವು ಏನೋ ತಗೊಂಡು ತಿಂತಾಯಿದ್ದೀವಿ ಸರ್. सुमेरा कितने बैगन लिए आप? नहीं कितने बैग ये तो टाइम का कब से दे रही हैं? ये दे रही मैं लाख साल से पहले भी दिए क्या? उनको 100 साल की हयाती देंगे. बोलो बोलो जरा. अल्लाह खुश रखेंगे उनको 100 साल की हयाती देंगे. उनके वास्ते भी दुआ करेंगे. ओके. ಏನು ನಿಮ್ಮ ಹೆಸರು? ಮುತ್ತುರಾಜ್ ಸರ್. ಹೇಳಿ. ತುಂಬ ಇದು ಅಣ್ಣವರು ಮಾಡಿರೋದು ಧರ್ಮ ಕಾರ್ಯ ಸೂಪರ್ ಆಗಿದೆ. ಮತ್ತು ಅವ್ರ ಹತ್ರ ದಾನಗಳು ಯಾರೂ ಇಲ್ಲ. ಯಾವುದೇ ಹಬ್ಬ ಬಂದ್ರೂ, ಬಕ್ರೀದ್ ಬರಲಿ, ಇನ್ನೊಂದು ಬರಲಿ, ಇಂಥ ದಾನಿಗಳು ಯಾರೂ ಇಲ್ಲ. ಆ ಬಾಬಣ್ಣ ಅಂತ ಅವ್ರ ಹೆಸರು. ನಾವು ಎಲೆಕ್ಟ್ರಿಷನ್ ಇಲ್ಲಿ ಬರ್ತೀವಿ. ಅಣ್ಣವ್ರು ಚೆನ್ನಾಗಿ ನೋಡ್ಕೊತಾರೆ, ಜನಗಳಿಗೂ ಅಷ್ಟು ಸಹಾಯ ಮಾಡ್ತಾಯಿದ್ದಾರೆ, ಅಷ್ಟು ಹೇಳಬಲ್ಲೆ. ಅವರು ಮಾಡ್ತಾ ಇರೋದು ನಾವು ತುಂಬ ಸತಿ ತಗೊಂಡಿದ್ದೀವಿ. ಅದರಿಂದ ನಮಗೆ ತುಂಬ ಒಳ್ಳೆಯದಾಗ್ತಾಯಿದೆ. ಅವರು ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಈ ಥರ ಯಾವುದು ನೋಡ್ತಾ ಇಲ್ಲ, ಭೇದ ಭಾವ ಇಲ್ದಿರ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಒಳ್ಳೆಯದಾಗ್ತಾಯಿದೆ. रेशन 2 साल से दे रही है. 2 दिन लॉकडाउन था, नहीं दिए उन्होंने. क्या अल्लाह उनको अच्छा रखो, ಬಡವರಿಗೆ ದೌಲತ್ ಬಂದು ಸ್ವಾಮಿ ಬಡವರಿಗೆ ನಮಗೆ ಸಹಾಯ ಮಾಡಾರ ಒಳ್ಳೇದು ಮಾಡಲಿ. पिलगानहल्ली कोली फार्म पिलगानहल्ली ये बहुत सालों से डेयरी पंप मैं बखती बाबू भी साल देती, हर एक को भी मदद करती. जरा और गरीबा पेट को नहीं सो, घरा नहीं सो, उनको साथ दे रही. क्या दुआ देते उनको? क्या कहते अल्लाह अब भी इससे 2 बता देंगे. अल्लाह दुआ देती, उनका रिज़्क़ खा रही, उनका नमक खा रही. दुआ रमज़ान के वास्ते शुक्रिया. अल्लाह का फजल शुक्रिया मिल रहा है सब नसीब को. कभी साल देती, ये साल भी दी. अल्लाह का फजल है. ವರ್ಷನೂ ಕೊಡ್ತಾರೆ. ಬಟ್ ಬಡವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಕೊಡೋದ್ರಿಂದ. ನಮ್ಮ ಕಾದವ್ರನ್ನ ದೇವ್ರು ಒಳ್ಳೇದು ಮಾಡಲಿ ಅಂತೀವಪ್ಪ ಅಷ್ಟೇ. ನಮ್ಮ ಹೆಸರು ಅರುಣ ಅಂತ ಹೇಳಿ. ಇಲ್ಲಿ SK ಬಾಬು ಅವರು ಕೊರೋನಾ ಬಂದಾಗಿನಿಂದ ಜನಕ್ಕೆ ಆಹಾರ ಬೇಕಾದಂಥ ವಸ್ತುಗಳನ್ನೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಜನಕ್ಕೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಈಗ ರಂಜಾನ್ ತಿಂಗಳಲ್ಲಿ ಪ್ರತಿ ವರ್ಷವೂ ಸಹ ಎಲ್ಲರಿಗೂ ಮನೆಗೆ ಹೋಗಿ ಕಾರ್ಡನ್ನು ಕೊಟ್ಟು ಒಂದು ಆಹಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಅವರು ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯನ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ನಾವು. ಹೌದೌದು. ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ಧರ್ಮ ಏನೂ ಒಂದು ಭೇದ ಭಾವ ಮಾಡದೆ ಎಲ್ಲರಿಗೂ ಸಹ ಒಂದು ಸಮಾನವಾದಂತಹ ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಆಗಲಿ ಅಂತ ಅವರು ಇದು ಮಾಡ್ತಾ ಇದ್ದಾರೆ ಸರ್. ಭಾರತೀಯರಾದಂತಹ ನಾವು ಪ್ರತಿಯೊಬ್ಬರೂ ಸಹ ಇಲ್ಲಿ ಯಾವುದೇ ಒಂದು ಹಿಂದೂ ಮುಸ್ಲಿಂ ಅನ್ನೋ ಒಂದು ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನೋ ಒಂದು ಏಕತಾ ಮನೋಭಾವನೆಯಿಂದ ಜೀವನ ಮಾಡಬೇಕು. ಇಲ್ಲಿ ಯಾವುದೇ ಒಂದು ಧರ್ಮದ ಒಂದು ತಾರತಮ್ಯವನ್ನು ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. मुसलमान हिंदू सब भी एक ही कर्नाटक में, उन्हें अलग इन्हें अलग नहीं. बाबू भाई राशन दे रही, ईद का सबको भी, हिंदू मुसलमान सबको भी एक ही. 4 साल से दे रही सर राशन. ओके. हाँ सेगड़न बाबूदा. ಬಿಲ್ವಾರದಹಳ್ಳಿ ಗ್ರಾಮದಲ್ಲಿ ನಮ್ಮ SK ಬಾಬುರವರು ಮತ್ತು ಅವರ ಮಕ್ಕಳು ಸುಮಾರು ವರ್ಷದಿಂದ ಈ ರಂಜಾನ್ ಹಬ್ಬದಲ್ಲಿ ಬಡವರಿಗೆ ಆಹಾರ ಧಾನ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಬಡವರು ಯಾರಾದರೂ ಮನೆ ಕಟ್ಟೋರಿದ್ದರೆ ಅವರಿಗೆ ಶೀಟು, ಸಿಮೆಂಟು, ಇನ್ನೊಂದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಬಾಬಣ್ಣವ್ರು ಮಾಡ್ತಾ ಬರ್ತಾಯಿದ್ದಾರೆ. ಇಲ್ಲೇ ಅವ್ರ ಆಫೀಸೆಲ್ಲ ಮಾಡ್ಕೊಂಡಿದ್ದಾರೆ. ಆಫೀಸ್ ಮಾಡಿಕೊಂಡು ಅವ್ರಿಗೆ ಏನು ಸಂಪಾದನೆ ಮಾಡ್ತಾರೆ ಆ ಸಂಪಾದನೆ ಮಾಡೋದ್ರಲ್ಲಿ ಇಂತಿಷ್ಟು ಹಣವನ್ನು ಬಡವರಿಗೆ ಕೊಡೋದು ಅಂದ್ಬಿಟ್ಟು ಮೀಸಲಿಟ್ಟಿದ್ದಾರೆ. ನಾನು ಬಾಬಣ್ಣವರು ಏನು ಇವತ್ತು ಆಹಾರ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ, ಈ ಕಾರ್ಯಕ್ರಮಕ್ಕೆ ಹಿಂದಿನ ವರ್ಷ ನಮ್ಮ ಸಂಸದರಾದ DK ಸುರೇಶ್ ಅವರು ಸಹ ಬಂದಿದ್ದರು. ಈ ಭಾಗದ ನಮ್ಮ ಅಚ್ಯುತರಾಜವರು, ಇನ್ನಿತರ ಎಲ್ಲ ಸ್ಥಳೀಯ ಮುಖಂಡರು, ನಮ್ಮ ಮಂಜೂರವರು, ನಮ್ಮ ನಾಗೇಶ್ ರವರು, ಇನ್ನಿತರ ಉಮೇಶ್ ರವರು, ಇನ್ನಿತರ ಎಲ್ಲ ಮುಖಂಡರು ನಮ್ಮ
ಈ ಒಂದು ಬಡವರಿಗೆ ಏನು ಇವತ್ತು ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮ ಇದೆ ಇದಕ್ಕೆ ಬಂದಿದ್ದರು. ಈ ವರ್ಷವೂ ಸಹ ನಾನು, ನಮ್ಮ ಅಚ್ಯುತರಾಜರವರು, ನಮ್ಮ ಉಮೇಶ್ರವರು, ನಮ್ಮ ನಾಗೇಶ್ರವರು, ನಮ್ಮ ಮಂಜೂರವರು ಮತ್ತು ಬಾಬಣ್ಣವರು ಮತ್ತು ಅವರ ಮಕ್ಕಳು ಎಲ್ಲರೂ ಸಾಗೂಡಿ ಇವತ್ತು ಸುಮಾರು 4,000 ಜನಕ್ಕೆ ಇವತ್ತು ಒಂದು ರೇಷನ್ ಕಿಟ್ ಕೊಡುವ ಒಂದು ಕಾರ್ಯಕ್ರಮ ಅದನ್ನು ಇವತ್ತು ಕೊಡ್ತಾ ಇದ್ದಾರೆ. ದೇವರು ನಮ್ಮ ಎಸ್ ಕೆ ಬಾಬಣ್ಣವರು ಮತ್ತು ಅವ್ರ ಮಕ್ಕಳಿಗೆ ಒಳ್ಳೇದು ಮಾಡಲಿ. ಮುಂದಿನ ದಿನದಲ್ಲಿ ಏನು ಅವರು ಸೇವೆ ಮಾಡ್ತಾಯಿದ್ದಾರೆ, ಈ ಸೇವೆ ಮಾಡಲಿಕ್ಕೆ ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂದ್ಬಿಟ್ಟು ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಅಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ತಮಗೆಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ಲಾಸ್ಟ್ ಕೊರೋನಾ ಇತ್ತು, ಕೊರೋನಾದಲ್ಲೂ ಇದು ಕೆಲಸ ಮಾಡಿದ್ದಾರೆ. ಕೊರೋನಾ ಇದ್ದಲ್ಲ. ಹೌದು, ಬಾಬಣ್ಣವರು ರಂಜಾನ್ ಹಬ್ಬ ಅಲ್ಲ, ಕೊರೋನಾದಲ್ಲಿ ಸಹ ತುಂಬ ಕೆಲಸವನ್ನು ಮಾಡಿದ್ದಾರೆ. ಇಡೀ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಮ್ಮೆಲ್ಲ ನಮ್ಮ ಸಂಸದರ DK ಸುರೇಶ್ ಅವರ ಆದೇಶದ ಮೇರೆಗೆ ಸುಮಾರು 80,000 ಜನಕ್ಕೆ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ರೇಷನ್ ಕಿಟ್ಟನ್ನು ಕೊಟ್ಟಿದ್ವಿ. ಬಾಬು ಅವರು ಹೋದ ಕೊರೋನಾದಲ್ಲಿ ಈ ಬಿಲ್ವಾರದಳ್ಳಿ ಇರ್ಬೋದು, ಆ ಪಕ್ಕದಲ್ಲಿ ಬರ್ತಕ್ಕಂಥ ಅಕ್ಕಿಬಿಕ್ಕಿ ಕಾಲೋನಿ ಇರ್ಬೋದು, ಬನ್ನರ್ಘಟ್ಟ ಇರಬೇಕು, ಶಾನ್ಭೋಗ್ನಳ್ಳಿ ಇರಬೇಕು, ಕುಲ್ಬೇಪಾಳ್ಯ, ಕನ್ಯಾನಗರ ಈ ಭಾಗಕ್ಕೆಲ್ಲನೂ ನಮ್ಮ ಬಾಬಣ್ಣವರು ಸರಿ ಸುಮಾರು 10,000ಕ್ಕೂ ಹೆಚ್ಚಿನ ಒಂದು ರೇಷನ್ ಕಿಟ್ಟನ್ನು ಕೊಟ್ಟಿದ್ದರು. ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಉದಾರ ಮನಸ್ಸಿನಿಂದ ಬಾಬಣ್ಣ ಯಾವಾಗಲೂ ಈ ಕೆಲಸವನ್ನು ಬಡವರ ಪರವಾಗಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲರಿಗೂ ರಂಜಾನ್ ಅಂದರೆ ಮುಸ್ಲಿಮ್ಗಳು ಒಬ್ರಿಗೆ ಕೊಡ್ತಾ ಇಲ್ಲ, ಅವರು ಎಲ್ಲ ಬಡವ್ರಿಗೂ, ಎಲ್ಲ ಹಿಂದೂಗಳಿಗೂ, ಕ್ರಿಶ್ಚಿಯನ್ಸ್ಗೂ ಯಾರು ಬಡವರಿದ್ದಾರೆ ಎಲ್ಲರಿಗೂ ಸಹ ಇವತ್ತು ಈ ರೇಷನ್ ಕಿಟ್ ಕೊಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೆ, ಏನೋ ಒಂದು ಅವರಿಗೆ ಶುಭವನ್ನು ಕೋರ್ತೇನೆ. ಏನಿವತ್ತು ನಮ್ಮ ಬಿಲ್ವಾರದಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ನಮ್ಮ ಎಸ್ ಕೆ ಬಾಬಣ್ಣ ಹಾಗೂ ಅವರ ಮಕ್ಕಳು ಭಾಳ ಉದಾರವಾಗಿ ರಂಜಾನ್ ಹಬ್ಬದ ಪ್ರಯುಕ್ತ ಸುಮಾರು ಒಂದು 25-30 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಇವರು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಇವರು ಮೂಲತಃ ಕನಕಪುರದ ಹತ್ರ ತಿಮ್ಸಂದ್ರ ಗ್ರಾಮದವರು. ಇಲ್ಲೊಂದೇ ಕಡೆ ಅಲ್ಲ, ನಮ್ಮ ಕನಕಪುರ ಭಾಗದಲ್ಲಿ ನಮ್ಮ DK ಸುರೇಶ್ ಅಣ್ಣವರು ಆ ಕಾನ್ಸ್ಟಿಟ್ಯೂನ್ಸಿಗೆ ತುಂಬ ಹತ್ರ ಇವ್ರಿಗೆ. ಅಲ್ಲೂ ಸಹ ಸುಮಾರು ಒಂದು 2-3 ಲೋಡು ಆ ಊರಿಗೆ ಪೂರ್ತಿ ಅವರು ಅಲ್ಲಿಗೂ ಸಹ ಹಂಚುತ್ತಾರೆ. ನಾವು ಸಹ ಹೋಗಿದ್ದೀವಿ, ನೋಡಿದ್ದೀವಿ. ಜೊತೆಗೆ ಈ ವರ್ಷ, ಹೋದ ವರ್ಷ ಕರೋನಾದಲ್ಲಿ ಸುಮಾರು ಒಂದು 10-15 ಸಾವಿರ ಈ ಬೆಡದಿಂದ ಏನು ಶಾನ್ಭೋಗ್ನಹಳ್ಳಿ, ಅಕ್ಕಿಪಿಕ್ಕಿ ಕಾಲೋನಿ, ಬಿಲ್ವಾರದಳ್ಳಿ, ಕನಕನಗರ, ಕುಲ್ಮೇಪಾಳ್ಳಿ ಈ ಭಾಗಗಳಿಗೆಲ್ಲ ಲಾಸ್ಟ್ ಟೈಮಲ್ಲಿ ನಮ್ಮ DK ಸುರೇಶ್ ಅಣ್ಣವ್ರು ಬಂದು ಅವ್ರ ಜೊತೆಲಿ ಹಂಚಿದ್ರು. ಈಗ ಯಾವುದೇ ಜಾತಿ ಭೇದ ಇಲ್ಲ, ಅವರು ಹಿಂದೂ ಮುಸ್ಲಿಮ್ಸ್ ಅಂತ ನೋಡಲ್ಲ. ಸಾಕಷ್ಟು ಜನ ಇದನ್ನು ದೊಡ್ಡ ವಿಷು ಮಾಡ್ತಾರೆ. ಆ ರೀತಿ ವ್ಯಕ್ತಿ ಇವರಲ್ಲ, ಎಲ್ಲ ಒಂದೇ ಅಂತೇಳಿ. ನೋಡ್ರಿ, ಇವತ್ತು ನೀವು ಆಚೆ ಕಡೆ ನೋಡ್ಬೋದು, ಇದೇ ಥರ ವರ್ಷನೂ ಸಹ ಎಲ್ಲ ಒಂದೇ ಅಂತೇಳಿ ಎಲ್ಲ ಜನಾಂಗಕ್ಕೂ ಹಬ್ಬದ ಪ್ರಯುಕ್ತ ವರ್ಷದಲ್ಲಿ 2 ಸರ್ತಿ ಅವರು ರೇಷನ್ ಕಿಟ್ಟನ್ನು ಕೊಡ್ತಾರೆ. ಸುಮಾರು ಒಂದು 10,000 ಕಿಟ್ಟನ್ನು ಕೊಡ್ತಾರೆ ವರ್ಷ. ಅವ್ರು ಏನು ಸಂಪಾದನೆ ಮಾಡ್ತಾಯಿದ್ರೆ ಅದೊಂದು 20 ಭಾಗ ತೆಗೆದು ಬಡ ಜನಕ್ಕೆ ಆಗಿರ್ಬೋದು, ಅವರ ಮದುವೆಗಳು ಜೊತೆಗೆ ಅದು ಸಾಕಷ್ಟು ಜನ ಮದುವೆಗಳಿಗೆ ಇವ್ರದ್ದು ಅಪಾರವಾದ ಕೊಡುಗೆ. ಮದುವೆ ಮಾಡಿದ ಯಾರೋ ಬಡವರಿದ್ದರೆ ಅವ್ರಿಗೆ ಹೆಣ್ಣು ಗಂಡಿಗೆ ಅವ್ರ ಊಟದ ವ್ಯವಸ್ಥೆ ಸಮೇತ ಇವರೇ ವಹಿಸ್ಕೊಂಡು ಮಾಡ್ತಾರೆ. ಯಾರಾದರೂ ಮನೆ ಕಟ್ಟಿದ್ರೆ ಸೀಟು, ಸಿಮೆಂಟು, ಭಾಳ ಅಪಾರವಾದ ಕೊಡುಗೆ ಸಮಾಜಕ್ಕೆ. ಅವ್ರೇನು ಸಮಾಜದಲ್ಲಿ ಬಂದು ಗುರ್ಸ್ಕೊಬೇಕು ಅಂತ ಏನಿಲ್ಲ. ಏನು ನಾನು ನಮ್ಮ ಮಕ್ಕಳು ಮಾಡ್ತಾಯಿದ್ದೀವಿ ಆ ಸೇವೆಯಲ್ಲಿ, ಈ ಒಂದು ಅಳಿಲ್ ಸೇವೆಯನ್ನು ನಾವು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ರೆ ಭಗವಂತ ಅಲ್ಲ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚಿಗೆ ಅವ್ರಿಗೆ ಅಭಿವೃದ್ಧಿ ಆಗಲಿ ಅಂತೇಳಿ ಭಗವಂತನ ನಾನು ಪ್ರಾರ್ಥಿಸ್ತಾ, ಅವ್ರು ಮಾಡ್ತಾರೋ ಸೇವೆಗೆ ನಾವು ನಮ್ಮ RK ರಮೇಶ್ ಅಣ್ಣ ಅವರು, ನಮ್ಮ ಉಮೇಶ್ ಅವರು, ನಮ್ಮ ಮಂಜು ಅವರು ಎಲ್ಲ ಈ ಭಾಗದ ಎಲ್ಲ ಮುಖಂಡರುಗಳು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅವ್ರಿಗೆ ಬೆನ್ನಿಂದ ನಿಂತಿದ್ದೀವಿ. ಸೇವೆ ಅವ್ರದ್ದು, ನಾವು ಅವ್ರ ಜೊತೆಯಲ್ಲಿ ಸಹಕಾರ ಕೊಡೋಕ್ಕೆ ಬಂದಿದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಅವ್ರು ಕೊಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೀನಿ. ಹಬ್ಬದ ಶುಭಾಶಯಗಳು. ಅಚ್ಯುತರಾಜ್ ಅಂತೇಳಿ, ಜಯಶ್ರೀ ಅಚ್ಯುತರಾಜ್ ಅಂತೇಳಿ, ಬನ್ನರ್ಘಟ್ಟ ಜಿಲ್ಲಾ ಪಂಚಾಯಿತಿ ಸದಸ್ಯರು. ನಮಗೆ ಅವ್ರ ಬೆನ್ನೆಲುಬು, ರಾಜಕಾರಣದಲ್ಲಿ ಇಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಮೊನ್ನೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಶುಭ ಸಂದರ್ಭ ಹಾರೈಸ್ತೀನಿ. जो बोल कर पहले से मेरा है, तो ये जो 2-3 साल से हमें बता रहे, पहले से जो हमारा सोशल एक्टिविटीज कौम के साथ है, हमें गरीबों के साथ, यतीमों के साथ, रिश्तेदारों के साथ है, ये जो उनका हक़ है हमें पहुंचा लेके जा रहे हैं. कब ये 2 साल से तुम्हारे मीडिया वाले थोड़ा बताओ बोलने से हम बता रहे हैं. तो ये जो है उनका हक़ जो है बोले तो मैं स्कूलों का हो, शादियों का हो, तो ये जो रमज़ान का, बकरीद का, हर टाइम पे जो आते हैं उसमें खाली एक ही कास्ट नहीं, सभी. जब गणेशा की ईद आ रही है उस टाइम पर मैं तकरीबन 25-50 गणेशा दिलाता हूँ. तो इधर के जितने भी मंदिर जो बने उनको मेरा कंडीशन है. तो पीछे जो मंदिर बना मैं खुद बनाया हूँ,
तो इधर शाहगुनहल्ली में एक मंदिर बना, वो भी मैं खुद बनाया हूँ। इधर एक 2 मस्जिद बनाया हूँ। तो ऐसा कब्रिस्तान बनाया जी, जो भी हमारे हाथ से होता है वो कर लेके जा रहे हैं। तो बस अल्हम्दुलिल्लाह सब लोगों की दुआ है, उनका हक़ पहुँचाने को मुझे खुशी मिलती है, तो इस हिसाब से पहुँचा लेके जा रहे हैं। इसमें तमाम मज़हब के लोगों को दे रहे हैं? तो इसमें सब मज़हब के लोग हैं, हिंदू है। आज का प्रोग्राम क्या है? आज का प्रोग्राम हमारा जो ज़कात का जो मिला था, इसके अंदर हमारे 4-5 हज़ार किट जो है हर कौम को दे रहे हैं, मुसलमान, हिंदू, क्रिश्चियन जब भी है उनको पूरों को हमें पहुँचा रहे हैं। ये कास्ट बोल के ऐसा नहीं, सभी देख रहे हैं ना, आप लोग देख रहे हैं ना। तकरीबन इधर अभी भी 3-4 हज़ार किट दे रहे हैं। गाँव हमारा तिमसंदर बोल के उधर हमारा फुल किट हुआ वहाँ दिए। इस हिसाब से हम पूरे मोहल्ले में कोई एक घर छोटे जैसा नहीं, हिंदू हो मुसलमान हो, कोई सबको दे के जा रहे हैं। इसी तरह से सबको भी देना चाहिए इस तरह से? तो इसी तरह सब लोगों को देना चाहिए ना, सभी इंसान है ना, तो इसलिए सभी को हमें पहुंचा रहे हैं बस। क्या क्या माहौल में लोगों में इसके अंदर चावल है, आटा है, शक्कर है, दाल है, नमक है, सेवयाँ है, तो पूरी चीज़ें एक थोड़ी जगह गांव में 1 महीने का राशन, एक 10-15 दिन का हो सकता है। छोटी फैमिली रहे तो ईद के लिए ईद की खुशी। अब ईद के लिए क्यों बोले तो हमारे साथ उन भी खुशी बनाने, ईद उन्होंने भी हमारे साथ ईद बनाने बोल के, ये हमारा पहले से जो ये है उसमें दे। कितने सालों से करें? ये मेरा तकरीबन मैं जो बिजनेस आया हूँ जब से 31 पर 8 साल से जॉइन कर रहा हूँ बस अल्हम्दुलिल्लाह। आज के जो हालात हैं, आप क्या मैसेज देना चाहते हैं कि आज के हालात पे हर कम्युनिटी के साथ हमें भी रहना चाहिए, सबके साथ मिलकर रहना चाहिए, सबके साथ हमें मिल के जैसा हमें जो दे रहे वैसे लोग उनके गरीबों को मदद करना चाहिए। यहाँ हिंदू मुसलमान का मसला है नहीं, सब वो जो थोड़े लोग बता रहे हैं कि इसलिए हमें सबको लेकर चलना ज़रूरी है। कम से कम 4 किलोमीटर तक मैं जो है ना 4 किलोमीटर तक पूरे लोगों को एक साइड से पूरों को भी, यानी कि ऐसा बीच में छोड़ के नहीं, पूरे लोगों को भी 4-5 किलोमीटर तक है। इधर तक भी हमारा एक गाँव है तिमसंदर बोल के, वहाँ 1 महीने का पैकेज हमें पूरा उधर पहुँचा के है। ये पहले से दे लेगा और अभी दे रहे बस। एक्चुअली ये हमारा SK गार्डन मोहल्ला है। इधर ये मोहल्ले के आजू बाजू बिलवारदल्ली, शानबगनहल्ली, पिलगनहल्ली, ये मोहल्ले में जाके हम लोग पूरा कार्ड डिस्ट्रीब्यूट किए हैं। हाँ, टोकन डिस्ट्रीब्यूट किए हैं। वो इसमें आके सब लोग को मिस नहीं होना बोल के घर घर जाके कार्ड देके है, सब लोगों को दे रहे हैं। इसमें ज़ात हिंदू मुस्लिम सिख ईसाई बोल के नहीं, सबको इसमें इसका हिस्सा है। इसमें महंगाई बढ़ने की वजह से लोग परेशान हैं? जी, महंगाई बढ़ने की वजह से लोग बहुत परेशान हैं। अभी रमज़ान तो ईद तो आ रही है, ईद की खुशी में वो लोग भी शामिल होने के लिए हम लोग ये कर रहे हैं बस। कोरोना में भी दिया आप? जी, कोरोना में भी 2 फर्स्ट वेव में भी दिए, सेकेंड वेव में भी दिए। हर रमज़ान हमारा ये सिलसिला चलते आ रहा है। मेरा नाम अब्दुल लतीफ़ है, हम यहाँ बिलवारदल्ली के रहने वाले हैं। ये जो हमारे बाबू भाई जो यहाँ के सरपरस्त हैं, ये बहुत बड़ी इंसानियत के खातिर ये खिदमत अंजाम दे रहे हैं, क्योंकि ये हर कौम को भी सोचना पड़ता है कि भाईचारगी की एक मिसाल है ये। और हर एक ले के साथ भी इन्होंने बात करने का रहते, प्यार मोहब्बत से बात करती हैं, किसी को भी किसी का दिल भी नहीं तोड़ते। और कल एक बात बोले इन्होंने, बड़ी प्यारी अच्छी लगी मुझे। देखो जी, दूसरों के वास्ते कुत्ते भी जी लेते हैं, औरों के वास्ते, जो अपने वास्ते कुत्ते भी जी लेती हैं, जो औरों के वास्ते जीता ना वो ज़िंदगी, हमारे साथ साथ दूसरे भी खुश रहना, यानी कि बात बोल के इन्होंने पहले से भी यही कर ले कह रही हैं, क्योंकि खल्क़ की खिदमत क्या है इनका पहला हदफ है। हर एक लोगों को भी ना ज़ात देखती हैं ना मज़हब देखती हैं, सभी इंसान ही अल्लाह की मखलूक है। और ये सभी हमारे साथ जो गरीब भी हैं उनको भी साथ में लेके चलना बोल के इनका बहुत बड़ा मकसद है। इंशाल्लाह ये खिदमत को अंजाम आगे भी ऐसे ही देते रहेंगे इन्होंने। ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.